ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋಷಭ್ಸ್ ರುಚಿ. ಇವತ್ತು ನಾನು ಪಾನ್ದಿಂದ ಎಲೆಗಳಿಂದ ತಿನ್ನುವಂಥ ಎಲೆಯಿಂದ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಹಳ ಸಿಂಪಲ್ ಆಗಿರೋ ರೆಸಿಪಿ ಇದು. 5 ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ನೋಡಲಿಕ್ಕೂ ಭಾರಿ ಚಲೋ ಇರ್ತದೆ ಮತ್ತು ಈಸಿಯಾಗಿ 5 ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಬೋದು. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇವು: ಮೈದಾ ಹಿಟ್ಟು 1 ಕಪ್ಪು, ಅರ್ಧ ಕಪ್ಪದಷ್ಟು ಸಕ್ಕರೆ ಅಥವಾ ನೀವು ಸಕ್ಕರೆ ಪುಡಿನೂ ತೊಗೋಬೋದು, ಹಾಲು ಅರ್ಧ ಕಪ್ಪು, 2 ಚಮಚದಷ್ಟು ತುಪ್ಪ ಮತ್ತು ಒಂದು 10-12 ವಿಳೆದೆಲೆಯನ್ನು ನಾನು ತೊಗೊಂಡಿನಿ. ಈಗ ರೆಸಿಪಿನ ಶುರು ಮಾಡೋಣ. ಈ ವಿಳೆದೆಲೆನ ಕಟ್ ಮಾಡಿ ಇದನ್ನೆಲ್ಲ ತೊಟ್ಟು ತೆಗೆದುಬಿಡೋಣ. ಇದ್ರದ್ದು ನಾವು ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಗಣಪತಿಗೆ ಎಷ್ಟು ಥರ ಮೋದಕ ಮಾಡಿದ್ರೂ ಚಲೋ ಇರ್ತದೆ ಮತ್ತು ನಾವು ವೆರೈಟಿ ಮೋದಕ ಮಾಡೋದ್ರಿಂದ ಡೈಲಿ ನಾವು ನೈವೇದ್ಯಕ್ಕೆ ಮೋದಕ ಇಡ್ಬೋದು. ವೆರೈಟಿ ಮೋದಕಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೊರಗಿನ ತರೋಕ್ಕಿಂತ ಮನೆಯಲ್ಲೇ ಮಾಡೋ ಮೋದಕ ನಾವು ನೈವೇದ್ಯ ಮಾಡ್ಬೋದಲ್ಲ. ಅದಕ್ಕೆ ಈ ಹೊಸ ರೆಸಿಪಿನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತಾ ಇದ್ದೀನಿ. ಪಾನ್ ಮೋದಕ ನೋಡ್ರಿ. ನಾನು ಈ ಥರ ನಾನೆಲ್ಲ ಪಾನನ್ನು ಹೆಚ್ಚಿಟ್ಕೊಂಡಿನಿ ಸ್ವಲ್ಪ. ಈಗ ಇದನ್ನು ಮಿಕ್ಸಿಗೆ ಹಾಕ್ಬಿಡೋಣ. ನೋಡ್ರಿ, ನಾನು ಪಾನ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡಿನಿ. ಫುಲ್ ಏನೋ ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದದ ಇದು. ಈಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡದಲ್ಲ, ಇದಕ್ಕೆ ನಾನು ಇಟ್ಕೊಂಡಿರೋಂಥ 2 ಚಮಚದಷ್ಟು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಇದರಲ್ಲಿ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಹುರ್ಕೊಂಡ್ಬಿಡೋಣ. ಕೆಂಪು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಈ ಥರ ನಾವು ಹುರ್ಕೊಂಡ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಇದನ್ನು ಒಂದು ಪ್ಲೇಟ್ನಾಗ ತಣ್ಣಗಾಗ್ಲಿಕ್ಕೆ ಇಟ್ಬಿಡೋಣ. ನಾವು ಅದೇ ಪ್ಯಾನ್ದಾಗ ಇಟ್ಕೊಂಡಿರೋಂಥ ಅರ್ಧ ಬಟ್ಲ ಹಾಲು, ಅಷ್ಟು ಹಾಕೋದು ಬೇಡ, ಮತ್ತು ಸ್ವಲ್ಪ ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಹಾಲು ಹಾಕಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಲ್ಲ ಅಷ್ಟು ನೀವು ಸಕ್ಕರೆ ಹಾಕೋರಿ. ನಾನು ಅರ್ಧ ಬೌಲ್ದಷ್ಟು ಸಕ್ಕರೆ ತೊಗೊಂಡಿನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಕರಗಿಸ್ಬಿಡೋಣ. ಈಗ ನೋಡ್ರಿ, ಸಕ್ಕರೆ ಎಲ್ಲ ಕರಗ್ಯದ, ಸ್ವಲ್ಪ ಹಾಲನ್ನು ಬಾಯ್ಲ್ ಆಗ್ಯದಲ್ಲ, ಸ್ವಲ್ಪ ಪಾಕ ಥರ ಆದಮೇಲೆ ಈಗ ನಾವು ಇದರಲ್ಲಿ ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಮೈದಾ ಹಿಟ್ಟು ಇದರಲ್ಲಿ ಹಾಕ್ಕೊಂಡು ಸರಿಯಾಗಿ ಕಲ್ಸ್ಕೊಂಡ್ಬಿಡೋಣ. ಗಂಟು ಇರ್ಲಾರ್ದಂಗ ನಾವು ಇದನ್ನೆಲ್ಲ ಸರಿಯಾಗಿ ಕಲ್ಸ್ಕೊಂಡ್ಬಿಟ್ರೆ. ನಾನು ಅಕ್ಕಿ ಹಿಟ್ಟು ಕೊಬ್ಬರಿ ಬೆಲ್ಲದ ಮೋದಕನ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅದನ್ನು ನೀವು ಒಂದ್ಸರ್ತಿ ಚೆಕ್ ಮಾಡಿ ನೋಡ್ಬೋದು. ಅದರಲ್ಲಿ ಕಲರ್ ಆಗಿ ಮಾಡಿರುವಂಥ ಮೋದಕಗಳವ. ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಈ ರೀತಿಯಾಗಿ ಇರಬೇಕು. ಇದಕ್ಕೆ ನಾನು ಇನ್ನೊಂದು ಸ್ಪೂನ್ದಷ್ಟು ತುಪ್ಪ ಹಾಕಿ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದು ಮುಟ್ಲಿಕ್ಕೆ ಬರುವಷ್ಟು ತಣ್ಣಗಾಗ್ಯದ. ಈ ಪಾನ್ ಇದ್ದರೆ ಪಾನ್ ಜೊತೆ ಗುಲ್ಕಂದ್ ಇರಲೇಬೇಕು, ಅಂದರೆ ಬೆಸ್ಟ್ ಕಾಂಬಿನೇಷನ್ನು. ಗುಲ್ಕಂದ್ ಹಾಕಿ ಇದ್ರದ್ದು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ, ನಾನು ಇದಕ್ಕೆಲ್ಲ ತುಪ್ಪ ಹಚ್ಚಿಟ್ಕೊಂಡಿನಿ. ಇದನ್ನು ನಾನು ಈ ರೀತಿ ಇದಕ್ಕೆಲ್ಲ ಸರಿಯಾಗಿ ಪ್ರೆಸ್ ಮಾಡ್ತೀನಿ. ನಾನು ಇದನ್ನು ಸರಿಯಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೋಬೇಕು. ಈ ಗುಲ್ಕಂದ್ ಇದರಲ್ಲಿ
ಫಿಲ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲ ಮೋದಕ ಮಾಡಿಟ್ಕೊಳ್ಳೋಣ ನಾವು. ಈಗ ಮೋದಕದ್ದು ಮೋಲ್ಡ್ ಇಲ್ಲ ಅಂತಂತ ಇರೋರು ಯಾವ ರೀತಿ ಮೋದಕ ಮಾಡ್ಕೋಬೋದು ಅಂದರೆ, ಈ ರೀತಿ ಬಟ್ಲ ಥರ ಮಾಡಿ ಇದರಲ್ಲಿ ನಾವು ಇದನ್ನು ಫಿಲ್ಲಿಂಗ್ ಮಾಡಿಕೊಂಡು ಈ ಮೋದಕದ್ದು ಶೇಪ್ ಕೊಡ್ಬೋದು ನಾವು. ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಒಂದು ಟೂತ್ ಪಿಕ್ ಏನಾದರೂ ತೊಗೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ನಮಗೆ ಮೋಲ್ಡ್ನಾಗಿರೋ ಮೋದಕನೇ ಇಲ್ಲೂ ಸಿಗ್ತದ. ಈಗ ನೋಡ್ರಿ ನಮ್ಮ ಪಾನ್ ಮೋದಕ ರೆಡಿ ಆಗ್ಯದ. ಇದು ನೋಡ್ಲಿಕ್ಕೂ ಚಲೋ ಅನ್ನಿಸ್ತದ, ಬಟ್ ಟೇಸ್ಟು ಸೂಪರ್ ಆಗಿರ್ತದ. ನಾನು ಒಂದು ಮೋದಕನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಒಳಗೆಲ್ಲ ಫಿಲ್ಲಿಂಗ್ ಆಗ್ಯದ ಅಂತಂದು. ನೋಡ್ರಿ ಎಷ್ಟು ಸರಿಯಾಗಿ ಬಂದದ. ಇದ್ರ ಒಳಗೆ ಈ ಗುಲ್ಕಂದದ ಫ್ಲೇವರು ಭಾರಿ ರುಚಿಯಾಗಿರ್ತದ. ಪಾನ್ ಇದ್ದರೆ ಗುಲ್ಕಂದ್ ಇರಲೇಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡಿರಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ಲಿಕ್ಕತ್ತವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.